ಹಾಗಾದ್ರೆ ನಮ್ಮ ರಾಮನ್ ದೆವ್ವ ಆಗ್ಬಿಟ್ಟವನ? ಹಾಂ, ನಮ್ಮ ರಾಮನ್ ದೆವ್ವ ಆಗ್ಬಿಟ್ಟವನೇ? ಇಲ್ಲ, ಹುಡುಗರಿಗೆ ಯಾರಿಗೂ ಹೇಳ್ಕೊಡ್ತು, ದಿಗ್ಲು ಬೀಳ್ತಾರೆ. ಹುಡುಗರಿಗೆ ಹೇಳ್ದಿರ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಅವ್ರು ಕೇಳಿದ್ರೆ ದಿಗ್ಲು ಬೀಳ್ತಾರೆ. ಯಾರ ನಮ್ಮ ಮಂತ್ರವಾದಿನ ಯಾರನ್ನ ಕರೆಸ್ಬೇಕು. ಅಮ್ಮ ಅಮ್ಮ ರಾಮ ರಾಮ ಅಲ್ಲ, ನಮ್ಮ ರಾಮನ ದೆವ್ವಾಗಿ ಬಂದ್ಬಿಟ್ಟವನಲ್ಲ. ಹಾಂ, ನಾನು ಎಷ್ಟೋ ಒಳ್ಳೆಯವನು ಅಂತ ಅನ್ಕೊಂಡಿದ್ನಿ, ಇವ್ನು ಹಿಂಗೆ ಮಾಡ್ತಾವನಲ್ಲ. ಏನಿದು ನಾಯಿಗೆ ಹಿಂಗೊಳ್ಳಿರ್ತಾವೆ? ಹಾಂ, ಬೆಳಗ್ಗೆಗೆ ಯಾರನ್ನ ನಮ್ಮ ಮಂತ್ರವಾದಿನ ಕರೆಸ್ಬೇಕು, ಇಲ್ಲ ಅಂತಂದರೆ ಏನೇನು ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ಆನಂದ ಪರಮಾನಂದ, ಆನಂದ ಪರಮಾನಂದ. ಅದ್ಯಾರ ಹಾಡು ಹೇಳ್ತಾ ಇರ್ತದೆ? ಆನಂದ ಪರಮಾನಂದ. ಇದೇನಿದೆ ಬೆಳಗ್ಗೆ ಕಾಫಿ ಕುಡ್ಕೊಂಡು ಕೂತಿದ್ಯಾ? ನಾನು ಸ್ವಸ ಮಾಡ್ಕೊಟ್ಲು ಕುಡ್ಕೊಂಡು ಕೂತಿದ್ದೀನಿ. ಆಯ್ತಾ ನಿಂದು ಕಾಪಿ? ಅಯ್ಯೋ, ಕಾಫಿ ನೀರಿಲ್ಲ, ಏನೂ ಇಲ್ಲಪ್ಪ. ಆ ಕರೆಂಟ್ ಸ್ಟವ್ ನಮಗೆ ಮಾಡಕ್ ಬರಲ್ಲ, ಅದಕ್ಕೆ ಒಲೆ ಹಂಚಿದ್ದೀನಿ, ಒಲೆ ಉರಿತಾ ಇದೆ. ಆಗೋಯ್ತೇನು ಕಾಪಿ? ಓ ಎಲ್ಲ ಕುಡ್ಕೊಂಬಿಟ್ಟೆ. ಯಾಕ ಏನಾದ್ರು ಅಷ್ಟಿದ್ರೆ ಕೊಡ್ತೀನೋ ಅನ್ಕೊಂಡೆ. ಇಲ್ಲ ಇಲ್ಲ ಇಲ್ಲ, ಖಾಲಿ 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 ಆಗೋಯ್ತು. ಮಾಡಕ್ ಒಲೆ ಉರಿತಾ ಇದೆ ಜೋರಾಗೆ. ಮಾಡ್ಕ ಗ್ಯಾಸ್ ಇಲ್ಲ, ಏನೂ ಇಲ್ಲ, ಅದಂಗೆ ಮಾಡ್ಕೊಟ್ಬಿಟ್ಲು ನಿನ್ ಸೊಸೆ ಕಾಫಿ ನೀರ್ನ. ಅಯ್ಯೋ, ನಾನು ನನ್ನ ಮೊಮ್ಮಗನು ಬೆಳಗ್ಗೆನೆ ಕಾರ್ ಹಾಕೊಂಡು ಹೋಗಿ ಕರೆಂಟ್ ಸ್ಟವ್ ತಕೊಂಡು, ತರಕಾರಿ ತಕೊಂಡು, ರೇಷನ್ ತಕೊಂಡು ಬಂದ್ರಿ. ಬೇಕಲ್ಲ ನಮ್ಗೆ ತಿನ್ನಕ. ಸೊಸೈಟಿ ಅಕ್ಕಿ ಎಲ್ಲ ನಿಮ್ಮ ಮನೆಗೆವೆ ಮಸೂರಿ ತಗೊಂಬಂದ್ರಿ. ಒಂದು 2 ಕೊರೆ 25 ಕೆಜಿದು ಒಂದು ಮಸೂರಿ ಕೊರೆ, ಒಂದು ಬಾಸುಮತಿ ತಗೊಂಬಂದ್ರಿ. ನಾವಿನ್ಮೇಲೆ ಮಸೂರಿ ಅಕ್ಕಿನೇ ತಿನ್ನೋದು. ಯಾರ ಸೊಸೈಟಿ ಅಕ್ಕಿ ತಿನ್ನೋರು? ನಮ್ಮ ಕೈಲಿ ತಿನ್ನಕ್ಕಾಗಲ್ಲಮ್ಮ. ಎಲ್ಲ ಅಲ್ಲೇ ಅವಲ್ಲ ಸೊಸೈಟಿ ಅಕ್ಕಿ ಮಾಡ್ಕೊಂಡು ತಿನ್ರಿ. ಅದೇನು ನಾನು ಕೇಳೋದಿದ್ರೆ ಕೊಡ್ತಾ ಇದ್ದೀನೇನೋ? ಕೊಡು, ಒಂದು ಅರ್ಧ ಮೂಟೆ ಮೊಸರು ಅಕ್ಕಿ ಕೊಡು, ಒಂದು ಅರ್ಧ ಮೂಟೆ ನಾನು ಸೊಸೈಟಿ ಅಕ್ಕಿ ಕೊಡ್ತೀನಿ, ನಮಗೂ ಬೇಕು. ಇಲ್ಲ ಇಲ್ಲ, ನಾವು ಬೇರೆ ಆಗೋಗಿದ್ದೀರಿ. ನಾನು ಶಿಕೋನು, ರಾಮ್ನು, ಕಾರುಣ್ಯ, ಜಾನು, ಸಾವಿತ್ರಮ್ಮನು, ನಾವು ಬೇರೆ, ನೀವು ಬೇರೆ. ನೀನಾಕೋತೀಯಾ ಬೇರೆ? ನ್ಯಾಯ ನೀತಿ ಎಲ್ಲಿದ್ರೆ ನಾನು ಅಲ್ಲೇ ಇರೋದು. ಅಲ್ಲ, ನಿನ್ನ ಕತ್ತಿರ್ದ ಆಚೆ ತಳ್ದೋರ್ತಾನೆ ಯಾರು? ಕತ್ತಿರ್ದ ಆಚೆ ತಳ್ಳಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಮಾತು 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 ಮುನ್ಸ್ ಕೆಡ್ಸ್ತು. ನೀನುವಂತ ಮಾತುಗಳು ಮಾಡ್ರಿ. ಅದೆಷ್ಟು ಆರ್ಭಟ ಮಾಡ್ತೀರೋ ಮಾಡ್ರಿ. ಅದಾವಳ ನಿನ್ನಂತವಳು ಕೋಳಿನ ಕಂಕ್ಲಾಯ್ಕೊಂಡು ಬೆಟ್ಟದ ಮೇಲೆ ಹೋದಂತೆ. ನನ್ ಕೋಳಿ ಇಲ್ಲ ಅಂತಂದ್ರೆ ಊರು ಉದ್ಧಾರ ಆಗಲ್ಲ ಅಂತ. ಹಂಗಾಯ್ತು ನಿನ್ ಕತೆ. ಏನ್ ನೀನ್ ಇಲ್ಲ ಅಂತಂದ್ರೆ ನಾವೇನ್ ತಿನ್ನೋದೇ ಇಲ್ಲ, ಉಣ್ಣೋದೇ ಇಲ್ಲ. ಅಯ್ಯೋ ಹೋಗು. ಸಮಯ ದಾಸಿಗೆ ಮಾಡ್ಕೊಂಡು ಬಂದಿದ್ದೀನಿ, ಬಾ. ಗೌರಿ, ದಾಸಿ ತಂದಿದ್ಯೇನೋ? ತಂದಿದ್ದೀನಿ, ಇಕ್ಕಮಲ್ಲ. ಇವಾಗ ತಾನೇ ಕಾಪಿ ಕುಡ್ತಿದ್ದೀನಿ, ಬಾ. ಬ್ಯಾಗ್ ಒಳಗೆ ಇಟ್ಬಿಟ್ಟು ಬರ್ತೀನಿ. ಆನಂದ ಪರಮಾನಂದ. ಇವಾಗ ಅವಳೇನ್ಕ ನಮ್ಮ ಕಾಂಪೌಂಡಕ್ ಬರ್ತಾ ಇರೋದು? ನಿಮ್ ಕಾಂಪೌಂಡಕ್ಕ ಯಾರು ಬಂದಿಲ್ಲ. ರಾತ್ರಿ ಸಿಕ್ಕೋನು ಹೋಗಿ ಊಟ ಎತ್ಕೊಂಬನ್ನು. ಅದಕ್ಕೆ ಗ್ಯಾಸ್ಗೆ ಏನೋ ಒಂದು ವ್ಯವಸ್ಥೆ ಆಗೋರ್ಕು ಇಲ್ಲಿಂದನೇ ಊಟ ತತ್ತೀನಿ, ಏನು ಅಡಿಗೆ ಮಾಡಬೇಡ ಅಂತಂಡು ನಾವು ಅಷ್ಟೊತ್ತು ಹೋಗಿ ಸ್ಟವ್ ತಂದ್ರಲ್ಲ, ದಾಸಿ ಏನೋ ತಂದವಳು ಬಿಡು, ತಿಂದ್ರೆ ಆಯ್ತು. ಏನ್ ಗೌರಿ ಸಮಾಚಾರ? ಏನದೆ ಸಮಯ ಅಡಿಗೆ ಮಾಡ್ತಾವಳೆ, ಏನಕ್ಕೆ ಮಾಡಕ್ ಹೋದ್ಲ? ನಾನು ತಂದ್ಕೊಡ್ತಾ ಇದ್ನಲ್ಲ, ಗ್ಯಾಸ್ಗೆ ಒಂದು ವ್ಯವಸ್ಥೆ ಆಗೋರ್ಕು. ಇರ್ಲಿ ಪರವಾಗಿಲ್ಲ. ಎಲ್ಲರಂಗಲ್ಲ ಸಾವಿತ್ರಮ್ಮನು ಆಸೆ ಬೀಳಲ್ಲ. ಒಬ್ಬೊಬ್ರು ಇರ್ತಾರೆ, ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯ, ದುರಾಸೆ ಜಾಸ್ತಿ. ಹಂಗಲ್ಲ ನಮ್ಮ ಸಾವಿತ್ರಮ್ಮನು ಕಷ್ಟಪಡ್ತಾಳೆ. ಯಾರು ಕೇಳ್ತಾ ಇದ್ಯಾ? ಇನ್ನೇನು ಸಮಯ ಸಮಾಚಾರ? ಏನದ್ ಗೌರಿ ಹೇಳ್ಬೇಕು? ಬೇಸಿಗೆ ಬೇರೆ ತೊಳೆದಾಗ ಏನೋ ಬೆಳಗ್ಲಿಕ್ಕಿಲ್ಲ. ಈ ಕಲ್ಲಂಗಡಿ ಹಾಕೋಣ ಅಂತಂದ್ರೆ ಯಜ್ಞದ ಕಾಟ ನಮ್ಮ ಭೂಮಿಗ, ಅದು ಬೇಡ ಅಂತಂದ. 1-2 ದಿವಸ ಬಿಡುವಾಗಿರ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗ್ತದೆ. ದ್ರಾಕ್ಷಿನೂ ಕಾಟ ಆಗೋಯ್ತಲ್ಲ. ಎಲ್ಲಿರಲ್ಲ ಕೊಟ್ಬಿಟ್ಟೇನಾ? ಯಾವತ್ತೋ ಕೊಟ್ಬಿಟ್ಟು ಕಾಸು ಖರ್ಚಾಗೋಯ್ತು. ನೀನು ನೋಡ್ತಾ ಇದ್ರೆ ನಂಗೆ ಬರೀ ಸಂತೋಷ ಗೌರಿ. ಹಂಗೆ ಉಕ್ಕಿ ಹರಿತದೆ. ಹೌದೇನಾ? ಇವತ್ತು ಪೇಟೆ ಕೂತೀನಿ, ಒಂದಷ್ಟು ಮಲಗು ಬತ್ತೀನಿ, ಕಟ್ಕೊಂಡು ಮುಟ್ಕ ಗಮ್ಮಂತ ಇರ್ತದೆ. ಇಲ್ಲಿ ಮನೆ ಸಿಕ್ಕಿದ್ವ, ಅಲ್ಲಿಗೆ ಬರ್ತೀನಿ ಮಲ್ಕಣಕ. ಹೌದಾ, ಸರಿ ಬಿಡು, ಆಯ್ತು. ಸಂಪಿಗೆ ಹೂವನ್ನು ತಕೊಂಬ. ಸಂಪಿಗೆ ಹೂವನ್ನು ತತ್ತೀನಿ, ಮಲ್ಲಿಗೆ ಹೂವನ್ನು ತತ್ತೀನಿ, ಮೈಸೂರು ಪಾಕು ತತ್ತೀನಿ. ಏನ್ ಬೇಕು ಅದೆಲ್ಲ ಫೋನ್ ಮಾಡಿ ಹೇಳ್ತಾ ಇರ್ತೀನಿ, ಆಯ್ತಾ? ಆಯ್ತು, ನಡಿ, ದಾಸ ತಿನ್ನಿ ಅಂತ ನಡಿ. ಯಾಕೋ ನಂಗೆ ಕೈ ಕೆಲಸ ಮಾಡ್ತಾ ಇಲ್ಲ. ಎಷ್ಟು ತಿನ್ನಿಸ್ತೀವಿ ಅಂದ್ರೆ ಬರ್ತೀನಿ. ಏನಾಗೋದು ಕೈಕ? ಏನ ಅಲ್ಲೆಲ್ಲ ಅಗ್ಯಕ್ ಹೋಗಿದ್ದೇನಾ? ಅಗ್ಯಕ್ ಹೋಗಿದ್ದ? ಏನಿಲ್ಲ ಅಂತಂದ್ರೆ ಗಂಟ್ಲಕ್ಕ ಇಳಿಯೋದೇ ಇಲ್ಲ. ಈ ಅಮ್ಮನ ಒತ್ತುಡ್ತಾಗ 6:15 ಒಲೆ ಅಂಟಿಸ್ತಾಳು. ಇನ್ನ ಒಂದಿಷ್ಟು ಕಾಪಿ ನೀರು ಕೊಟ್ಟಿಲ್ಲ ಬಾಣಂತಿಕ. ಅಯ್ಯೋ ಅದೇನ್ ಪಂಗ ಮಾಡ್ತಾಳ ಏನ? ಅತ್ತೆ ಅತ್ತೆ ಇವಳೊಬ್ಳು. ಏನ್ ಹೇಳು? ಅಲ್ಲ ಅತ್ತೆ, ಇಷ್ಟೊತ್ತಾಯ್ತು, ಬಾಣಂತಿಗೆ ಒಂದಿಷ್ಟು ಕಾಪಿ ನೀರು ಕೊಡೋದು ಬೇಡ? ಏನ್ ಮಾಡ್ತಾ ಇದ್ದೆ ಇಷ್ಟೊತ್ತು? ನೀನೇನ ಮಾಡ್ತಾ ಇದ್ದೆ? ನಾನಾ ರೂಮಾಗ ಮಗುನ ಎತ್ಕೊಂಡು ಸುಧಾರಿಸ್ತಾ ಇದ್ದೆ. ಅವಳು ಸುಧಾರಿಸ್ತಾಳೆ, ಅವಳ ಹತ್ರ ಕೂತ್ಕೊಂಡು ಏನಿದೆ ನೆಮ್ಮಣ? ಏನೇ ನೆಮ್ಮಣ ನಿಂದು? ಆ ಕಾಪಿನೂ ಸಕ್ಕರೆ ಕಾಫಿ ಪೌಡರ್ ಹಾಕೊಂಡು ತಪ್ಪಲೆಗೆ ಎತ್ಕೊಂಬೋಗು, ಇಲ್ಲಿ ಬೇಯಿಸ್ಕೊಡ್ತೀನಿ. ಇನ್ನ ನೀನ್ ಹಂಗಾದ್ರೆ ಕಾಫಿ ನೀರು ಇಕ್ಕಿಲ್ಲ? ಇಲ್ಲ ಇಕ್ಕಿಲ್ಲ. ಮತ್ತೆ ಏನ್ ಇಕ್ಕಿರೋದು? ತಪ್ಲಿಗ್ಲಾಗ ಬಿಸಿನೀರು ಇಕ್ಕಿದ್ದೀನಿ, 2 ತಪ್ಲೆಗು ಕಾಯ್ತಾವೆ, ಕುದಿತಾವೆ ನೀರು. ಅವನೆತ್ತೀನಿ ತಲೆ ಮೇಲೆ ಇಟ್ಕೊಂಡ್ಬಿಡು. ಬೇಡ, ನಿನ್ ತಲೆ ಮೇಲೆ ಇಡ್ತೀನಿ ಬಾ. ಓಹ್,
ನೋಡೇ ನನಗೆ ವಯಸ್ಸಾಗದೆ ಆಯ್ತಾ. ನನಗೆ ಇಷ್ಟ ಇದ್ರೆ ಕೆಲಸ ಮಾಡ್ತೀನಿ, ಇಲ್ಲ ಮಲ್ಕೊಂಡು ಇದ್ದೋತೀನಿ. ನೀವ್ಯಾರು ನನಗೆ ಕೇಳಬೇಕಾಗಿಲ್ಲ. ಇಷ್ಟ ಇದ್ರೆ ಒಂದು ಕೂಳು ಹಾಕ್ರಿ, ಇಲ್ಲ ಅಂತಂದ್ರೆ ಬೇಡ. ಇದೇನಪ್ಪ ಹಿಂಗಿಕ್ಲಾಡ್ತಾರೆ ಇವರು. ಅಬ್ಬೋ ತಲೆನೋ ಎತ್ಕೊಂತದಲ್ಲಪ್ಪ. ಅದು ಹೆಂಗಿರ್ತೀಯ, ಅದೇನು ಕಥೆನೋ ಈ ಮನೆಗ. ಅಯ್ಯೋ ವಸ್ನಿ ಗೋಲ್ಡ್ ಕಪ್ಪಿಗಳು. ದಿನಾಚ ಅವ್ರು ಕಳೋರು ಯಾರು ಅಂತ ನಾನಂತೂ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಕೇಳಿ 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 ಕಿವ್ಗಳು ಮುಚ್ಚೋಗ್ಬಿಟ್ಟವನಕ್ಕ. ಓ ಏನತ್ತೆ, ಏನೇ ಸರೋಜಿ ಈಚೆ ಇಟ್ಬಿಟ್ಟಿದ್ದೀರಿ ಒಲೆ? ಅಯ್ಯೋ ಇನ್ನೇನಮ್ಮ ಮಾಡೋದು, ಈಚೆ ಇಕ್ಕಿದಿರ ಒಲೆ? ಗ್ಯಾಸ್ ಆಗೋಗದೆ, ಗ್ಯಾಸ್ ತಂದ್ಕೊಡೋರೇ ಇಲ್ಲ ನಿಮ್ಮನೆಗೆ ತಂದ್ರೇನು? ಹ್ಞೂ ತಗೊಂಬಂದ್ರು, ಮೊನ್ನೆನೆ ತಗೊಂಬಂದ್ರು. ಬಿಡ್ತಾನ ರುದ್ರನ ತಗೊಂಬರ್ತಾನೆ. ನಮ್ಮನೆಗೆ ಹೋಗೋರಿಲ್ಲ, ತಗೊಂಬರೋರಿಲ್ಲ. ಏನ್ ಮಾಡಿದ್ರತ್ತೆ ಅಡ್ಗೆ? ದೋಸೆ, ಪಲ್ಯ, ಚಟ್ನಿ ಮಾಡಿತ್ತು. ಹೌದೇನು? ಒಂದೆರಡು ದೋಸೆ ಎತ್ಕೊಂಬರೋದು. ಯಾರು ಅಷ್ಟು ಚಿಕ್ಕದಾಗಿ ನೆನೆ ಇಲ್ಲಕ್ಕೊಂದು 10 ದೋಸೆ, ಒಂದಷ್ಟು ಪಲ್ಯ, ಚಟ್ನಿ ಎತ್ಕೊಂಬನ್ನ. ಇನ್ನಿಲ್ಲ, ಆಗೋಯ್ತು. ಈಗಿತ ರುಬ್ಬಿದಾಗ ತಂದ್ಕೊಡ್ತೀನಿ ಬಿಡು. ನಡಿ, ದೋಸೆ ತಣ್ಣಗಾಗುತ್ತೆ, ತಿನ್ನಿ ಅಂತ ನಡಿ. ಅಯ್ಯೋ ಬಾ. ಸಾಧ್ಯವಿಲ್ಲ ಅತ್ತೆ. ಬಿರು ಬನ್ನೋರಷ್ಟು ಕೆಲಸ ಮಾಡುತ್ತೆ. ನಿನಗೆ ಇಟ್ಕೊಂಡಿದ್ರೆ ಅಷ್ಟೇನ. ಮಗುಗೆ ನೀರು ಹಾಕ್ಬೇಕು, ಇನ್ನ ಎಷ್ಟು ಕೆಲಸ ಅದೇ. ಲೈ, ಬೇಕಾದ್ರೆ ಮಾಡ್ಕೊ, ಬೇಡ ಅಂದ್ರೆ ಬಿಡು. ನಿನ್ನಂತ ಹೆಂಗ್ಸ್ನ ಇನ್ನೊಬ್ಬಳನ್ನ ನೋಡಿಲ್ಲ ನಾನು. ಅದೇನು ಮಾನ ಮರ್ಯಾದೆ ಇಲ್ದಿರ ಹೆಂಗ್ಸಮ್ಮ. ಅಲ್ಲ, ಅವಳು ಮಾಡ್ಕೊಳ್ಳಿ, ಕೆಲಸ ಮಾಡ್ಕೊಂಡು ಓದ್ತಾ ಇದ್ಲಲ್ಲ, ನಾವೆಲ್ಲ ಸುಮ್ಮನೆ ಇದ್ರಿ. ಅವಳ ಮೇಲೆ ಇಲ್ದಿದ್ದು ಕ್ಯಾತೆ ತೆಗೆದು ಅವಳ ಮನೆಯಿಂದ ಹಾಕ್ಬಿಟ್ಟೆ. ಇವಾಗ ಕೆಲಸ ಮಾಡು ಅಂತಂದ್ರೆ ನಿಂಗೆ ರೋಗ ಅಲ್ಲ. ಲೇ, ನಿನ್ಕೇನು ರೋಗ ನೀನೆ? ಅವಳೇನು ನೆನ್ನೆ ಮನೆ ಬಾಣಂತೀನಿ ಆಯ್ತು 1.5 ತಿಂಗಳು. ಏನು ಹೋಗಿ ಹೋಗಿ ಅವಳ ಹತ್ರ ದುಡ್ಕೊಂಡಿದ್ದೀನೋ ಏನೋ? ಒಂದವ 2 ಮಕ್ಳವ, ಇರೋದೊಂದು ಮಗು, ಅದನ್ನ ಸುಧಾರ್ಸಕ್ಕಾಗಲ್ಲ ಅವಳು ಕೇಗ. ಅದಕ್ಕೆ ಮುಂಚೆ ಹೋಗಿ ಹೋಗಿ ಮಗಳ ಹತ್ರ ದುಡ್ಕೊಂತಾಳೆ. ಓಹೋ ಅಕ್ಕಮ್ಮ, ಹೆಂಗ ಬಂದ್ಬಿಟ್ಟ? ಮುಚ್ಕೊಂಡು ಹೋಗು. ಬೇಕಾದ್ರೆ ಮಾಡ್ಕೊಬೇಡ್ತಿದ್ರ ಬಿತ್ತಿರು. ನನ್ನ ಮಗಳ್ಕ ನಂಗೆ ಎಷ್ಟು ಬೇಕಷ್ಟು ಮಾಡ್ಕೊಂತೀನಿ. ಮಾಡ್ಕೋ. ನಾನು ನಮ್ಮ ಅಕ್ಕನಿಗೆ ನಂಗೆ ಎಷ್ಟು ಬೇಕಷ್ಟು ಮಾಡ್ಕೊಂತೀನಿ. ಇಂಥ ಕುಚ್ಚೆಷ್ಟುಗಳು ಮಾಡಬೇಡ ಅತ್ತೆ. ನೀನು ಮಾಡಬೇಡಲೇ ಕುಚ್ಚೆಷ್ಟುಗಳು. ನಾನೆಲ್ಲ ನೀನು ಮಾಡಬೇಡ ಕುಚ್ಚೆಷ್ಟುಗಳು. ಬಾಯಿ ಮುಚ್ಕೊಂಡು ಹೋಗಿಲ್ಲ ಅತ್ತ. ಇವಳು ಕೆಲಸ ಮಾಡು ಅಂತೆ. ಥೂ, ಏನಪ್ಪ ಇವ್ರು ಹಿಂಗೆ ಕಿತ್ಲಾಡ್ತಾರೆ. ಕಿತ್ಲಾಡ್ಲಿ ಸುಮ್ಮೀರು. ಲೇ ಸಾವಿತ್ರಿ, ಸಾವಿತ್ರಿ, ಆ ಕರೆಂಟ್ ಸ್ಟವ್ ಹೆಂಗನ್ಸದಂತ ಹೇಳ್ಕೊಡ್ ಬಾರೆ. ಹೇಳ್ಕೊಡ್ತೀರಾ? ಇಲ್ಲೇ ತಿಳ್ಕೊಂಬಂದು ಇಲ್ಲಿ ಕುತ್ಕೊಂಡಿದ್ಯಲ್ಲ. ಯಾವಳವಳು ನನ್ನೆಂಡ್ರು ಸುದ್ದಿ ಎತ್ತಾ ಇರೋಳು? ನಾನು ಎಂಡ್ರನ್ ಕೂಗ್ತಾ ಇರೋದು ಯಾರದು? ಯಾಕೆ? ಲೇ, ಆ ಕರೆಂಟ್ ಸ್ಟವ್ ನಂಗೆ ಕನ್ಸಕ್ ಬರಲ್ಲ. ಹೋಗ ಕೂಗೋಗೋ ನೀನ್ ಎಂಟ್ರನ ಕಳ್ಸೋಗ. ಕೇಳ್ತಾ ಕರೆಂಟ್ ಶಾಕ್ ಹೊಡೆದು ಹೋಗ್ಬಿಡು. ಯಾರು ಬೇಡ ಅಂತಂದ್ರು? ಹಿಂದೆ ತಿನ್ನು. ನಿಧಾನ ಗಂಟ್ಲು ಕಾಣ್ಕೊಂಬಿಟ್ಟದು. ನಿಧಾನವಾಗಿ ತಿನ್ನು. ಸಾಕು ಗೌರಿ, ಸಾಕು. ಅಯ್ಯೋ ತಿನ್ನು, ಪರವಾಗಿಲ್ಲ. ತಿನ್ನಿ. ನೋಡಿ ಹೆಂಗ್ ಮಾಡ್ಕೊಂಡು ಹೋಗಿದ್ಯಾ? ಮಾಡ್ಕೊಂಡು ಹೋಗ್ಬಿಟ್ಟು ಹಂಗೆ ಪಾಪ. ತಿಂದಿರ ಇನ್ಮೇಲೆ ದಿನ ಬಿಸಿ ಏನೇನ ಮಾಡ್ಕೊಂಬರ್ತೀನಿ. ಇಷ್ಟಕ್ಕೆ ಸಾಯಂಕಾಲ ಬೇಕಾದ್ರೆ ಏನ ಸಾರೋಗಿರೋ ಮಾಡ್ಕೊಂಡ್ಲಿ. ನೀನ್ ನೆಮ್ಮದಿಯಾಗಿ ತಿನ್ನು. ಓ, ನೆಮ್ಮದಿ ಇಲ್ಲ ಗೌರಿ. ನಂಗ ನೆಮ್ಮದಿನೇ ಇಲ್ಲ. ಈ ಮನೆಗೆ ನೆಮ್ಮದಿನೇ ಇಲ್ಲ. ಈ ಒಳಗಕ್ಕೆ ಅವಲೆಗೆ ಎಳಿತಾವ್ರಿ ಯಪ್ಪನಿಗೆ ನೆಮ್ಮದಿನೇ ಇಲ್ಲ. ಲೈ, ನಿನ್ ಮಗಳ ಕೆಳಗೆ ಕರೆಂಟ್ ಸ್ಟವ್ ಅಂಟಿಸ್ತಾಳೆ. ಲೇ, ಅವಳು ಯಾವತ್ತು ಮಾಡಿಲ್ಲ ಅಂತ ಅವಳು ದಿಗ್ಲು ಬೀಳ್ತಾವಳೆ ಕರೆಂಟ್ ಸ್ಟವ್ ಅನ್ಸಕ. ಮತ್ತೆ ಅಲ್ಲಿ ಒಲೆ ಉರಿತಾದ್ ನೋಡು, ಒಲೆ ಮೇಲೆ ಮಾಡ್ಕೊಂತೀನಿ. ನಾನು ಎಂತಿ ಸುದ್ದಿಗೆ ನಾ ಬಂದಿದ್ದೀರಂದ್ರೆ ಒಬ್ಬೊಬ್ರು ಗಾಚಾರ ಬಿಡ್ಸ್ಬಿಡ್ತೀನಿ. ಹೋಗತ್ತೆ ತಪ್ಪಲೆಕ ಹಾಲು ಕಾಫಿ ಪುಡಿ ಸಕ್ಕರೆ ಹಾಕೊಂಡು ಎತ್ಕೊಂಡ್ ಹೋಗು. ಅಲ್ಲ, ಅಲ್ಲಿ ಕೂತ್ಕೊಳ್ಳೋ ಬದಲು ಹೋಗಿ ಎತ್ಕೊಂಬಂದಿದ್ರು. ಯಾರನ್ನ ಬೇಡ ಅಂತ ಇದ್ರ ಕೂತ್ಕೊಂಬಿಟ್ಟು ನಾನು ಕೇಳ್ತಾ ಇದ್ದೀಯ ಆಡ್ರೋಗ್ಲ ಹೋಗಲೇ ಹೋಗೆ. ಲೇ, ಏನ್ರೇ ಇದು ಈ ಪಾಡು ಬಿದ್ದು ಸಾಯ್ತಾ ಇದ್ದೀರಾ? ಆ ಮಹಾತಾಯಿ ಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಸಾವಿತ್ರಿ ಮನೆಗಿತ್ಲು. ಎಲ್ಲ ಮಾಡಿ ನಿಮ್ಮ ಮೆದೆ ಮೇಲೆ ಕುಕ್ಕುತ್ತಾ ಇದ್ಲು. ಇವತ್ತು ಅವಳಿಲ್ಲ. ಏನು ಪಾಠಗಳು ಬಿದ್ದು ಸಾಯ್ತಾ ಇದ್ದೀರ ನೋಡು. ನೆಗ್ಗೆಲ್ಲನೆ ಅವರೆಲ್ಲನೂ ನೋಡ್ದ. ನಾನು ಇರೋಷ್ಟು ದಿವಸನೂ ಹೆಂಗಿತ್ತು, ಇವಾಗ ಅವ್ರವ್ರೇ ಕಿತ್ಲಾಡ್ಕೊಂಡು ಸಾಯ್ತಾವ್ರೆ ಅಂತ. ಅವಳು ನೆಗ್ಗೆಲ್ಲನೆ ನೋಡಿದ್ರೆ ಯಾಕ್ರೆ ಈ ಸಾಯ್ತೀರಾ? ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನೀವನ್ನ ನಾಳೆ ಕೆಲಸಗಳು ಮಾಡ್ಕೊಂಡು ಇರಬೇಕಲ್ಲ. ನಗ್ನಗ್ತಾ ನೆಗಿಬೇಕಾ ಎಲ್ಲರೂ ನೋಡಿ? ಒಳಗೊಳಗೆ ಅದೆಷ್ಟು ನೆಗಿತಾವಳು ಏನೋ ಸಾವಿತ್ರಿ. ನೋಡಪ್ಪ ಇವರೇ ಕಚ್ಚಾಡ್ತಾವ್ರೆ ಅಂತ. ಅಲ್ಲಕ್ಕ ಒಂದು ಅಡಿಗೆ ಮಾಡೋಕ್ಕಾಗಲ್ಲೇನಕ್ಕ? ನೀನು ಬಾಣಂತಿ ತವೆ ಕೂತಿರ್ತೀಯ, ಇವಳು ಕೂತಿರ್ತಾಳೆ. ಏನು ಕೆಲಸ ಹೇಳು? ಏನೋ ಒಂದು ಕೆಲಸ ಮಾಡೋಕ್ಕಾಗಲ್ಲ? ವಯಸ್ಸಾಗಿರೋಳು ನಾನು, ನನ್ನ ಮೇಲೆ ಹೇಳ್ತಾಳೆ ಅದು ಕೆಲಸ ಮಾಡು ಈ ಕೆಲಸ ಮಾಡು ಅಂತ. ವಯಸ್ಸಾಗ್ಬಿಟ್ಟದೆ ಗುಳ್ಗುಳ ಅಂತ ಅವಳು ಪಾಪ. ಇವತ್ತೋ ನಾಳೆ ಹೋಗ್ಬಿಡ್ತಾಳೆ. ಒಂದು ಕೆಲಸ ಮಾಡಿದ್ರೆ ಸೌದೋಗ್ಬಿಡ್ತಾಳೆ. ಅಲ್ಲ, ಅವ್ರ ಪಾಡ್ಕ ಅವ್ರಿದ್ರು ಅಮ್ಮನ ಮಗಳು. ನೀನು ಇಲ್ದಿದ್ದೆಲ್ಲನೂ ಏತ್ವ ತೆಗೆದುಬಿಟ್ಟು ಸಾವಿತ್ರಿ ಮೇಲೆ ಜಗಳಕ್ಕೆ ತೆಗ್ದೆ. ನೀನು ತೆಗ್ದೆ ಅಂತ ಇವರೆಲ್ಲರೂ ಬಂದರು. ಇವಾಗ ನೋಡ್ದ ಎಂಥ ಪರಿಸ್ಥಿತಿ ಬಂತು. ಅನ್ಭೋಗ್ಸ್ರಿ. ನಾನು ಏನೋ ಮಾಡೋಳೇನೋ ಹೋಗಿ ತಿನ್ಕೊಂಬರ್ತೀನಿ. ನೀವು ಪಾಡು ತಿನ್ನೋಣ ತಿನ್ರೆ, ಸಾಯನ ಸಾಯ್ರಿ. ಹಂಗೆ ನಂಗೆ ಕೂಡ ಅಷ್ಟು ಎತ್ಕೊಂಬ. ನಿಂಗೆ ಮಾನ ಮರ್ಯಾದೆ ಅನ್ನೋದು ಅದೇನೆ ಅಂಬುಜಿ, ನಿಂಗೆ ಮಾನ ಮರ್ಯಾದೆ ಅನ್ನೋದು. ಅಕ್ಕ ಬಾಕ ಗೌರಿ, ಅದಕ್ಕೆ ದೋಸೆ ಚಟ್ನಿ ಪಲ್ಯ ಕೊಡ. ಅದಕ್ಕೆ ಇಲ್ಲಿ ಬಾತ್ಕೆ ಕೂತ್ಕೋ. ಬಾತ್ಕೆ ಅಕ್ಕ ಕೂತ್ಕೋ. ಅಯ್ಯೋ ಕೊಡಮ್ಮ, ರಾತ್ರಿನೂ ಸರಿಯಾಗಿ ಊಟ ಇಲ್ಲ, ಹೊಟ್ಟೆ ಸಿತದೆ. ಸಾವಿತ್ರಮ್ಮ, ಇನ್ಮೇಲೆ ಅದಕ್ಕೆ ಅಡುಗೆ ಇಲ್ಲೇ ಮಾಡ್ಬಿಡಮ್ಮ. ನೋಡಮ್ಮ, ಒಂದು ತುತ್ತು ಅಡುಗೆ ಮಾಡಕ್ಕೆ ಕಿತ್ಲಾಡ್ತಾವ್ರಮ್ಮ, ಕಚ್ಚಾಡ್ತಾವ್ರಮ್ಮ. ಏನಮ್ಮ ಮಾಡೋದು? ಏನ್ ಮಾಡೋದು ಹೇಳು? ಇದನ್ನೆಲ್ಲ ಎತ್ಕೊಂಡಾಗ ಅಲ್ಲಿ ಹೇಳ್ಬೇಕೇನಕ್ಕ ನೀನು? ಹೂನಮ್ಮ, ನಾನು ಹೇಳಿದ್ರೇನೆ ಅವ್ರಿಗೆ ಅರ್ಥ ಆಗೋದು. ಅವ್ರ ಕಣ್ಣುಗಳು ಇಲ್ಲ ಕಿವಿಗಳೂ ಇಲ್ಲ. ಆವಾಗಿಂದ ನೋಡ್ತಾ ಇದ್ದೀನಿ.
ಹೋಗೆ ಕಾಪಿ ಕೊಡೆ